Hello everyone, welcome to ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 58ನೇ ಪ್ರಶ್ನೆ. ನಮ್ಮ ಕಣ್ಣುಗಳ ರಕ್ಷಣೆಗೆ ಅನುಸರಿಸುವ 4 ಕ್ರಮಗಳನ್ನು ಪಟ್ಟಿ ಮಾಡಿ. ನಮ್ಮ ಕಣ್ಣುಗಳ ಸಂರಕ್ಷಣೆ. ನಿಮಗೆ ಗೊತ್ತಿದೆ ನಮ್ಮ ಕಣ್ಣು ಏನಿದೆ, ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನ ನೋಡಲಿಕ್ಕೆ ಬಹಳ ಅವಶ್ಯಕವಾದದ್ದು ಅಲ್ವಾ? ಹಾಗಿದ್ರೆ ನಮ್ಮ ಕಣ್ಣುಗಳ ರಕ್ಷಣೆಗೆ ಅನುಸರಿಸುವ 4 ಕ್ರಮಗಳನ್ನ ಯಾವ್ಯಾವುದು ಅಂತ ಹೇಳ್ಬಹುದು ನಾವು? ಕಣ್ಣಿನ ತಜ್ಞರು ಸಲಹೆ ನೀಡಿದರೆ ಸೂಕ್ತ ಕನ್ನಡಕಗಳನ್ನು ಬಳಸಿ. ಕಣ್ಣಿನ ತಜ್ಞರು ಸಲಹೆ ನೀಡಿದ್ರೆ ಮಾತ್ರ ಅವರು ಯಾವ್ದನ್ನ ಹೇಳಿದಾರಲ್ವಾ ತಕ್ಕಂತಹ ಸೂಕ್ತ ಕನ್ನಡಕವನ್ನ ಬಳಸಬೇಕು. ನನ್ನ ಗೆಳೆಯ ಅಥವಾ ಗೆಳತಿ ಕನ್ನಡಕ ಹಾಕೋತಾರೆ, ನಾನು ಅವ್ರ ಕನ್ನಡಕ ಹಾಕೋತೀನಿ ಅಂತ ಹಾಕೊಳ್ಳೋದಲ್ಲ. ಅತಿ ಕಡಿಮೆ ಬೆಳಕು ಅಥವಾ ಅತಿಯಾದ ಬೆಳಕು ಕಣ್ಣುಗಳಿಗೆ ಒಳ್ಳೆಯದಲ್ಲ. ಅತಿಯಾದ ಬೆಳಕಿನಲ್ಲೂ ಓದಬಾರ್ದು, ಅತಿ ಕಡಿಮೆ ಮಂದ ಬೆಳಕಿನಲ್ಲಿ ಕೂಡ ಓದಬಾರ್ದು. ಈಗ ಸೂರ್ಯನ ಬೆಳಕು ಬರ್ತಾ ಇರ್ತದೆ, ಹೊರಗೆ ರೋಡಲ್ಲಿ ನಿಂತ್ಕೊಂಡು ಡೈರೆಕ್ಟ್ ಆಗಿ ಓದ್ಲಿಕ್ಕಾಗಲ್ಲ. ಯಾಕಂದ್ರೆ ಹೆಚ್ಚು ಪ್ರಕಾಶಮಾನವಾದಂತಹ ಬೆಳಕಾಗಿರುತ್ತೆ ಅದು. ಅದೇ ತರ ಕತ್ಲೆಯಲ್ಲಿ ಕುತ್ಕೊಂಡು ಓದಬಾರ್ದು. ಅತಿ ಕಡಿಮೆ ಬೆಳಕು ಕಣ್ಣುಗಳಿಗೆ ಆಯಾಸ ಮತ್ತು ತಲೆನೋವು ಉಂಟು ಮಾಡುತ್ತದೆ. ಸೂರ್ಯನ ಬೆಳಕಿನಂತಹ ಅತಿಯಾದ ಬೆಳಕು, ಬಲ್ಬ್ ಅಥವಾ ಲೇಸರ್ ಬೆಳಕು ಅಕ್ಷಿಪಟಲವನ್ನು ಘಾಸಿಗೊಳಿಸಬಹುದು. ಹಾಗಾಗಿ ಸೂರ್ಯನನ್ನ, ಲೇಸರ್ ಅನ್ನ, ಬಲ್ಬ್ ಅನ್ನ ಎಲ್ಲ ನೇರವಾಗಿ ದಿಟ್ಟಿಸಬಾರದು ಅಂತ ಹೇಳ್ತಾರೆ. ಇದು ಅಕ್ಷಿಪಟಲವನ್ನ ಘಾಸಿಗೊಳಿಸುವಂತಹ ಸಾಧ್ಯತೆ ಇರ್ತದೆ. ನಿಮ್ಗೆ ಗೊತ್ತು, ಅಕ್ಷಿಪಟಲದಲ್ಲಿ ನರಕೋಶಗಳು, ಸಂವೇದನಾ ಕೋಶಗಳು ಇರುತ್ತೆ. ಇವು ಪ್ರತಿಬಿಂಬವನ್ನ ಅದರ ಗ್ರಹಿಸಿ ಆಮೇಲೆ ದೃಷ್ಟಿನರದ ಮೂಲಕ ಗಳಿಸುವಂತಹ ಕೆಲಸವನ್ನ ಮಾಡುತ್ತೆ. ಸೂರ್ಯನ ಅಥವಾ ಪ್ರಖರವಾದ ಬೆಳಕನ್ನು ನೇರವಾಗಿ ನೋಡದಿರುವುದು. ಕಣ್ಣುಗಳನ್ನು ಉಜ್ಜಬಾರದು. ಕಣ್ಣಿನೊಳಗೆ ಧೂಳಿನ ಕಣಗಳು ಹೋದಾಗ ಕಣ್ಣುಗಳನ್ನು ಶುದ್ಧವಾದ ನೀರಿನಿಂದ ತೊಳೆಯಬೇಕು. ಸುಧಾರಣೆ ಕಾಣದಿದ್ದರೆ ಕಣ್ಣಿನ ತಜ್ಞರ ಬಳಿಗೆ ಹೋಗಬೇಕು. ಏನೋ ಕಣ್ಣಿಗೆ ಬಿತ್ತು ಅಂದ್ರೆ ಅದನ್ನ ಉಜ್ಜಬಾರದು. ಕಣ್ಣು ಕೆಂಪಾಗ್ತದೆ ಅಲ್ವಾ, ಕಣ್ಣಿಗೆ ಘಾಸಿ ಆಗ್ತದೆ. ಈಗ ಮರಳೆಲ್ಲ ಬಿತ್ತು ನೀವು ಕಣ್ಣನ್ನ ಉಜ್ಜಿಬಿಟ್ರಿ ಅಂದ್ರೆ ಅಲ್ಲಿ ಕಣ್ಣಿನೊಳಗೆ ಘಾಸಿ ಆಗ್ಬಿಡ್ತದೆ, ಅದು ಗಾಯ ಆಗ್ಬಿಡ್ತದೆ. ಹಾಗಾಗಿ ಕಣ್ಣಿನೊಳಗೆ ಧೂಳಿನ ಕಣಗಳು ಹೋದಾಗ ಕಣ್ಣುಗಳನ್ನು ಶುದ್ಧವಾದ ನೀರಿನಿಂದ ತೊಳೆಯಬೇಕು. ಅದು ಕೂಡ ಮುಖ್ಯ, ಶುದ್ಧವಾದ ನೀರು. ಸುಧಾರಣೆ ಕಾಣದಿದ್ದರೆ, ಅಷ್ಟಾದ್ರೂ ಸುಧಾರಣೆ ಕಾಣ್ತಾ ಇಲ್ಲ ಅಂದ್ರೆ ಕಣ್ಣಿನ ತಜ್ಞರನ್ನ ಭೇಟಿ ಮಾಡಬೇಕು. ದೃಷ್ಟಿಸಲು ಸಾಧ್ಯವಾಗುವಷ್ಟು ಸಾಮಾನ್ಯ ದೂರದಲ್ಲಿ ಪುಸ್ತಕವನ್ನು ಹಿಡಿದು ಓದು. ಮಾನವನ ಕಣ್ಣಿನ ಕನಿಷ್ಠ ದೂರ ಎಷ್ಟು? 25 ಸೆಂಟಿಮೀಟರ್ ಅಲ್ವಾ? ಜಾಸ್ತಿ ಹತ್ರ ಇಟ್ಕೊಂಡು ಓದಬಾರದು. ದೃಷ್ಟಿಸಲು ಸಾಧ್ಯವಾಗುವಷ್ಟು ಸಾಮಾನ್ಯ ದೂರದಲ್ಲಿ ಪುಸ್ತಕವನ್ನ ಹಿಡಿದು ಓದುವುದು. ಪುಸ್ತಕವನ್ನು ಕಣ್ಣಿಗೆ ಅತಿ ಸಮೀಪದಲ್ಲಿ ಅಥವಾ ದೂರದಲ್ಲಿ ಇರಿಸಿಕೊಂಡು ಓದಬಾರದು. ಇವೆಲ್ಲ ಕಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ನಾವು ಮಾಡುವಂತಹ 4 ಕ್ರಮಗಳು. ಅದರ ಜೊತೆಗೆ ವಿಟಮಿನ್ ಎ ಇರುವಂತಹ ಆಹಾರ, ಪಪ್ಪಾಯಿ ಇರಬಹುದು, ಹಸಿರು ತರಕಾರಿ ಇರಬಹುದು, ಅವುಗಳನ್ನೆಲ್ಲ ಹೆಚ್ಚಾಗಿ ಸೇವಿಸುವಂತದ್ದು. ಥ್ಯಾಂಕ್ ಯು.